Good morning, dear students. In previous class, we have studied up to the radiation. So, radiation means the process of transfer of heat from one place to the other without the help of any intervening medium is called radiation. Means there is no necessity of material medium for this process. Here, no material medium is needed for the transfer of heat. ಅಂದರೆ ಒಂದು ಪಾಯಿಂಟಿಂದ ಇನ್ನೊಂದು ಪಾಯಿಂಟಿಗೆ ಹೀಟ್ ಟ್ರಾನ್ಸ್ಫರ್ ಆಗಬೇಕಂತ ಹೇಳಿದಾಗ ಯಾವುದೇ ಒಂದು ಮೆಟೀರಿಯಲ್ ಮೀಡಿಯಮ್ ಇಲ್ಲದೇ ಏನಾಗುತ್ತೆ ಒಂದೊಂದು ಪಾಯಿಂಟಿಂದ ಇನ್ನೊಂದು ಪಾಯಿಂಟಿಗೆ ಹೀಟ್ ಏನಾಗುತ್ತೆ ಟ್ರಾನ್ಸ್ಫರ್ ಆಗ್ತಾ ಹೋಗುತ್ತೆ. ಸೊ ದೆನ್ ದೆರ್ ಈಸ್ ನಾಟ್ ನೆಸಸರಿ ದಟ್ ದ ಮೀಡಿಯಮ್ ಶುಡ್ ಫಸ್ಟ್ ಗೆಟ್ ಹೀಟೆಡ್ ಆ್ಯಸ್ ಇನ್ ದ ಕೇಸ್ ಆಫ್ ಕಂಡಕ್ಷನ್ ಆ್ಯಂಡ್ ಕನ್ವೆಕ್ಷನ್. ಕಂಡಕ್ಷನ್ ಮತ್ತು ಕನ್ವೆಕ್ಷನಲ್ಲಿ ನೋಡ್ದಂಗೆ ನಮಗೆ ಮೀಡಿಯಾ ಯಾವುದು ಬೇಕಾಗಿಲ್ಲ. ಎಕ್ಸಾಂಪಲ್, ಹೀಟ್ ಫ್ರಮ್ ದ ಸನ್ ರೀಚಸ್ ದ ಅರ್ತ್ ಬೈ ದಿಸ್ ಪ್ರಾಸೆಸ್. Heat from an oven reaches the materials in it by this process. ಅಂದರೆ ಸನ್ನಿಂದ ನಮಗೆ ಅರ್ತಿಗೆ ರೀಚ್ ಆಗೋವಂಥ ಒಂದು ಹೀಟ್ ಎನರ್ಜಿ ಏನಿದೆ ಯಾವ ಪ್ರೊಸೆಸ್ಸಲ್ಲಾಗುತ್ತೆ? ರೇಡಿಯೇಷನ್ ಪ್ರೊಸೆಸ್ಸಲ್ಲಾಗುತ್ತೆ. ನೆಕ್ಸ್ಟ್, ಹೀಟ್ ಫ್ರಮ್ ಆ್ಯನ್ ಓವನ್ ರೀಚಸ್ ದ ಮೆಟೀರಿಯಲ್ಸ್ ಪ್ಲೇಸ್ಡ್ ಇನ್ ಇಟ್ ಬೈ ದಿಸ್ ಪ್ರೊಸೆಸ್. ಓವನಲ್ಲಿ ನಾವು ಫುಡ್ನ ಹೀಟ್ ಮಾಡಬೇಕಾದ್ರೆ ಯಾವ ಪ್ರೊಸೆಸ್ಸಲ್ಲಿ ಫುಡ್ ಹೀಟ್ ಆಗುತ್ತೆ ಅಂತ ಹೇಳಿದ್ರೆ ರೇಡಿಯೇಷನ್ ಪ್ರೊಸೆಸ್ಸಲ್ಲಿ ಹೀಟ್ ಆಗುತ್ತೆ. ನೆಕ್ಸ್ಟ್, all bodies whose temperature is greater than 0 Kelvin emit thermal energy in the form of electromagnetic waves of certain wavelength which travel through space like light. ಸೊ 0 ಕೆಲ್ವಿನ್ಗಿಂತ ಜಾಸ್ತಿ ಯಾವ ಒಂದು ಟೆಂಪ್ರೇಚರ್ ಇದೆ ಒಂದು ಬಾಡಿಗೆ, ಆ ಒಂದು ಎಲ್ಲ ಬಾಡೀಸು ಕೂಡ ಥರ್ಮಲ್ ಎನರ್ಜಿನ ಎಮಿಟ್ ಮಾಡ್ತಾ ಹೋಗುತ್ತೆ. ಥರ್ಮಲ್ ಎನರ್ಜಿನ ಯಾವ ಫಾರ್ಮಲ್ಲಿ ಎಮಿಟ್ ಮಾಡ್ತಾ ಹೋಗುತ್ತೆ ಅಂತ ಹೇಳಿದ್ರೆ ಎಲೆಕ್ಟ್ರೋಮ್ಯಾಗ್ನೆಟಿಕ್ ವೇವ್ಸ್ ಫಾರ್ಮಲ್ಲಿ ಎಮಿಟ್ ಮಾಡ್ತಾ ಹೋಗುತ್ತೆ. ಓಕೆ, ನೆಕ್ಸ್ಟ್, ವಿಚ್ ಟ್ರಾವೆಲ್ ಥ್ರೂ ದ ಸ್ಪೇಸ್ ಲೈಕ್ ಲೈಟ್. ಲೈಟಿನ ಪ್ರಾಪರ್ಟೀಸ್ ಇರುತ್ತೆ ಇದಕ್ಕೆ. ಸ್ಪೇಸಲ್ಲಿ ಲೈಟ್ ಹೇಗೆ ಟ್ರಾವೆಲ್ ಮಾಡುತ್ತೆ ಅದೇ ಥರನೇ ಥರ್ಮಲ್ ರೇಡಿಯೇಷನ್ಸು ಕೂಡ ಏನಾಗುತ್ತೆ ನಮಗೆ ಟ್ರಾವೆಲ್ ಮಾಡ್ತಾ ಹೋಗುತ್ತೆ. ದ ಥರ್ಮಲ್ ಎನರ್ಜಿ ಎಮಿಟೆಡ್ ಫ್ರಮ್ ಎ ಬಾಡಿ ಈಸ್ ಕಾಲ್ಡ್ ರೇಡಿಯಂಟ್ ಎನರ್ಜಿ ಆರ್ ಥರ್ಮಲ್ ರೇಡಿಯೇಷನ್ ಆರ್ ಸಿಂಪ್ಲಿ ರೇಡಿಯೇಷನ್ ಆರ್ ಇನ್ಫ್ರಾರೆಡ್ ರೇಸ್ ಅಂತ ಹೇಳ್ತೀವಿ. ಸೊ ಒಂದು ಆಬ್ಜೆಕ್ಟಿಂದ ನಮಗೆ ಥರ್ಮಲ್ ಎನರ್ಜಿ ಅಥವಾ ಒಂದು ಎನರ್ಜಿ ಎಮಿಟ್ ಆಗ್ತಿದೆ ಅಂತ ಹೇಳಿದ್ರೆ ಆ ಎನರ್ಜಿನ ನಾವೇನು ಹೇಳ್ತೀವಿ? ರೇಡಿಯಂಟ್ ಎನರ್ಜಿ ಆರ್ ಥರ್ಮಲ್ ರೇಡಿಯೇಷನ್ ಅಂತ ಹೇಳ್ತೀವಿ ಆರ್ ಸಿಂಪ್ಲಿ ರೇಡಿಯೇಷನ್ ಅಂತ ಹೇಳ್ತಾ ಹೋಗ್ತೀವಿ ನಾವು. ನೆಕ್ಸ್ಟ್, ಪ್ರಾಪರ್ಟೀಸ್ ಆಫ್ ಥರ್ಮಲ್ ರೇಡಿಯೇಷನ್. ಸೊ ಇನ್ ಪ್ರೀವಿಯಸ್ ಕ್ಲಾಸ್ ಪ್ರಾಪರ್ಟೀಸು ಕೂಡ ನಾನು ಹೇಳಿದ್ದೆ ನಿಮಗೆ. ಥರ್ಮಲ್ ರೇಡಿಯೇಷನ್ಸ್ ಆರ್ ಎಲೆಕ್ಟ್ರೋಮ್ಯಾಗ್ನೆಟಿಕ್ ವೇವ್ಸ್ ಆಫ್ ಸರ್ಟನ್ ವೇವ್ ಲೆಂತ್. ಅಂದರೆ ಥರ್ಮಲ್ ರೇಡಿಯೇಷನ್ಸು ಎಲೆಕ್ಟ್ರೋಮ್ಯಾಗ್ನೆಟಿಕ್ ವೇವ್ಸ್ ಆಗಿರುತ್ತೆ ನೇಚರಲ್ಲಿ ಆ್ಯಂಡ್ ಇಟ್ ಹ್ಯಾಸ್ ಸರ್ಟೈನ್ ವೇವ್ ಲೆಂತ್ ಇರುತ್ತೆ. ನೆಕ್ಸ್ಟ್, ದೆ ಟ್ರಾವೆಲ್ ವಿತೌಟ್ ದ ಹೆಲ್ಪ್ ಆಫ್ ಎನಿ ಮೀಡಿಯಮ್. ಸೊ ಯಾವುದೇ ಒಂದು ಮೀಡಿಯಮ್ ಇಲ್ಲದೇ ಒಂದು ಪಾಯಿಂಟಿಂದ ಇನ್ನೊಂದು ಪಾಯಿಂಟಿಗೆ ಏನಾಗಬೇಕು ಅದು ಟ್ರಾವೆಲ್ ಆಗ್ತಾ ಹೋಗುತ್ತೆ. ನೆಕ್ಸ್ಟ್, ದೆ ಟ್ರಾವೆಲ್ ಇನ್ ವ್ಯಾಕ್ಯೂಮ್ ವಿತ್ ದ ಸ್ಪೀಡ್ ಆಫ್ ಲೈಟ್. ಸೊ ಲೈಟಿನ ಸ್ಪೀಡ್ ಎಷ್ಟಿದೆ ನಮಗೆ? 3 × 10⁸ ಮೀಟರ್ ಪರ್ ಸೆಕೆಂಡ್ ಇದೆ. ಸೊ 3 × 10⁸ ಮೀಟರ್ ಪರ್ ಸೆಕೆಂಡ್ ಆ ಒಂದು ಸ್ಪೀಡಲ್ಲೇ ಏನಾಗುತ್ತೆ ನಮಗೆ ಥರ್ಮಲ್ ರೇಡಿಯೇಷನ್ನು ಟ್ರಾವೆಲ್ ಆಗ್ತಾ ಹೋಗುತ್ತೆ. ನೆಕ್ಸ್ಟ್, ದೆ ಟ್ರಾವೆಲ್ ಇನ್ ಸ್ಟ್ರೇಟ್ ಲೈನಲ್ಲಿ ಏನಾಗ್ತಾ ಹೋಗುತ್ತೆ? ಟ್ರಾವೆಲ್ ಆಗ್ತಾ ಹೋಗುತ್ತೆ. ದೇ ಕ್ಯಾನ್ ಬಿ ರಿಫ್ಲೆಕ್ಟೆಡ್ ಆರ್ ರಿಫ್ರಾಕ್ಟೆಡ್ ಲೈಕ್ ಲೈಟ್. ಸೊ ಲೈಟಿಗಿರೋವಂಥ ಪ್ರಾಪರ್ಟೀಸ್ ಎಲ್ಲ ಥರ್ಮಲ್ ರೇಡಿಯೇಷನ್ಸ್ ಏನು ಮಾಡುತ್ತೆ? ಎಕ್ಸಿಬಿಟ್ ಮಾಡ್ತಾ ಹೋಗುತ್ತೆ. ನೆಕ್ಸ್ಟ್, ವೆನ್ ಎ ಬಾಡಿ ಅಬ್ಸಾರ್ಬ್ಸ್ ರೇಡಿಯೇಷನ್ಸ್ ದೇ ಆರ್ ಕನ್ವರ್ಟೆಡ್ ಇಂಟು ಹೀಟ್. ಸೊ ಒಂದು ಆಬ್ಜೆಕ್ಟು ಯಾವುದೇ ಒಂದು ರೇಡಿಯೇಷನ್ಸ್ನ ಅಬ್ಸಾರ್ಬ್ ಮಾಡಿದರೆ ಹೀಟಾಗಿ ಕನ್ವರ್ಟ್ ಆಗ್ತಾ ಹೋಗುತ್ತೆ. ಇಂಟೆನ್ಸಿಟಿ ಆಫ್ ರೇಡಿಯೇಷನ್ ಫಾಲೋಸ್ ಇನ್ವರ್ಸ್ ಸ್ಕ್ವೇರ್ ಲಾ. ಸೊ ಇನ್ವರ್ಸ್ ಸ್ಕ್ವೇರ್ ಲಾ ಅಂತ ಹೇಳಿದ್ರೆ ಐ ಈಸ್ ಇನ್ವರ್ಸ್ಲಿ ಪ್ರಪೋರ್ಷನಲ್ ಟು ದ ಡಿ ಸ್ಕ್ವೇರ್. ಸೊ ಇನ್ವರ್ಸ್ ಸ್ಕ್ವೇರ್ ಲಾ ಅಂತ ಹೇಳಿದರೆ I is inversely proportional to the d square. So this is inverse square law ಅಂತ ಹೇಳ್ತೀವಿ. ನೆಕ್ಸ್ಟ್, ದೇ ಫಾರ್ಮ್ ಎ ಪಾರ್ಟ್ ಆಫ್ ದ ಎಲೆಕ್ಟ್ರೋಮ್ಯಾಗ್ನೆಟಿಕ್ ಸ್ಪೆಕ್ಟ್ರಮ್. ಎಲೆಕ್ಟ್ರೋಮ್ಯಾಗ್ನೆಟಿಕ್ ಸ್ಪೆಕ್ಟ್ರಮ್ನ ಒಂದು ಪಾರ್ಟನ್ನು ಏನು ಮಾಡುತ್ತೆ ಅದು ಫಾಲೋ ಮಾಡ್ತಾ ಹೋಗುತ್ತೆ. ನೆಕ್ಸ್ಟ್, ಥರ್ಮಲ್ ರೇಡಿಯೇಷನ್ಸ್ ಕ್ಯಾನ್ ಬಿ ಡಿಟೆಕ್ಟೆಡ್ ಬೈ ಥರ್ಮೋಪೈಲ್, ಬೋಲೋಮೀಟರ್ ಆ್ಯಂಡ್ ರೇಡಿಯೋಮೀಟರ್. ಸೊ ಥರ್ಮಲ್ ರೇಡಿಯೇಷನ್ಸ್ನ ಹೇಗೆ ಡಿಟೆಕ್ಟ್ ಮಾಡ್ತಾರೆ ಅಂತ ಹೇಳಿದ್ರೆ ಥರ್ಮೋಫೈಲ್ ಅನ್ನೋ ಒಂದು ಇನ್ಸ್ಟ್ರೂಮೆಂಟ್ ಇರುತ್ತೆ ಅಥವಾ ಬೋಲೋಮೀಟರ್ ಆರ್ ರೇಡಿಯೋಮೀಟರ್ ಅಂತ ಹೇಳ್ತೀವಿ. Next, Newton's law of cooling. So Newton's law of cooling states that the rate of cooling of a body is proportional to the temperature difference between the body and the surrounding, provides the temperature of body is very close to that of our surrounding. This is a statement of the Newton's law.
So Newton's law of cooling statement, the rate of cooling of a body is proportional to the temperature difference between the body and the surrounding, provides the temperature of a body is very close to that of surrounding. ಸೊ ಒಂದು ಆಬ್ಜೆಕ್ಟನ್ನ ನಾವು ಒಂದು ಲಿಕ್ವಿಡನ್ನ ಹೀಟ್ ಮಾಡ್ತಿದ್ದೀವಿ ಅಂತ ಇಟ್ಕೋಣ. ಹೀಟ್ ಮಾಡಿದಾಗ ಏನು ಮಾಡ್ತೀವಿ, ಇಟ್ಟಾಗ ಏನಾಗ್ತಾ ಹೋಗುತ್ತೆ, ಅದ್ರ ಟೆಂಪರೇಚರ್ ಎಷ್ಟು, ಸಪೋಸ್ ಇವಾಗ 90 ಡಿಗ್ರಿ ಹೀಟ್ ಮಾಡಿದರೆ ಏನಾಗ್ತಾ ಹೋಗುತ್ತೆ, ಟೆಂಪರೇಚರು ಕಡಿಮೆ ಆಗ್ತಾ ಹೋಗುತ್ತೆ. ಸೊ ಆ ಒಂದು ಕಾನ್ಸೆಪ್ಟನ್ನು ಇಲ್ಲಿ ಹೇಳಿರೋದು, ದ ರೇಟ್ ಆಫ್ ಕೂಲಿಂಗ್ ಆಫ್ ಎ ಬಾಡಿ. ಸೊ ದ ರೇಟ್ ಆಫ್ ಕೂಲಿಂಗ್ ಆಫ್ ಎ ಬಾಡಿ ಈಸ್ proportional to the temperature difference. So temperature difference between the body and the surrounding provides the temperature of a body is very close to that of surrounding. So ಒಂದು θ1 ಅಂದರೆ ಸಿಸ್ಟಮಿನ ಟೆಂಪರೇಚರು, θ2 ಅಂತ ಹೇಳಿದ್ರೆ ಸರೌಂಡಿಂಗಿನ ಟೆಂಪರೇಚರು. ಸೊ ಹೈಯರ್ ದ ಟೆಂಪರೇಚರ್ ಡಿಫ್ರೆನ್ಸ್ ಬಿಟ್ವೀನ್ ದ ಬಾಡಿ ಆ್ಯಂಡ್ ಸರೌಂಡಿಂಗ್ಸ್, ಹೈಯರ್ ವಿಲ್ ಬಿ ದ ರೇಟ್ ಆಫ್ ಕೂಲಿಂಗ್. ಇಫ್ θ1 ಮೈನಸ್ θ2, ಈ ಒಂದು θ1 ಮೈನಸ್ ಗ್ರಾಫ್ ಕಾಣಿಸಿದೆ ಅಲ್ವ ಇಲ್ಲಿ, θ1 ಮೈನಸ್ θ2 ಬೈ ಟಿ, ವೈ ಆಕ್ಸೆಸಲ್ಲಿ θ ಮೈನಸ್ θ0. ಇದು ಒಂದು ಗ್ರಾಫ್ ಹಾಕಿದ್ದಾರೆ ಇಲ್ಲಿ ಟೆಂಪರೇಚರ್ ಡಿಫ್ರೆನ್ಸ್ ಇಂದು. ನೆಕ್ಸ್ಟ್ ಬೈ ಕೂಲ್ಸ್ ಬಾಡಿ ಕೂಲ್ಸ್ ಬೈ ರೇಡಿಯೇಷನ್ θ1 ಡಿಗ್ರಿ ಸೆಲ್ಸಿಯಸ್ to θ2 degree Celsius in a time t. The rate of cooling is θ1 minus θ2 divided by t. So the rate of cooling is the temperature difference between the system and the surroundings ಅಂತ ಹೇಳ್ತೀವಿ. And the average temperature is given by θ is equal to θ1 plus θ2 divided by 2. If θ0 is the temperature of the surroundings, according to the Newton's law, θ1 minus θ2 divided by t is directly proportional to θ minus θ0. Here θ ಅಂತ ಹೇಳಿದ್ರೇನು, θ1 plus θ2 divided by 2 ಅಂದರೆ average temperature. ನೆಕ್ಸ್ಟ್ θ1 minus θ2 divided by t is equal to, ಸೊ ಇಲ್ಲಿ ಏನು ತೆಗೆದಿದ್ದೀವಿ ನಾವು, ಪ್ರಪೋರ್ಷನಾಲಿಟಿ ಸೈನ್ ಇದೆ, ಆ ಪ್ರಪೋರ್ಷನಾಲಿಟಿ ಸೈನ್ನ ತೆಗೆದಾಗ ಒಂದು ಕಾನ್ಸ್ಟೆಂಟ್ ಸಿಗುತ್ತೆ, ಕಾನ್ಸ್ಟೆಂಟ್ ಕೆ ಇಂಟು θ ಮೈನಸ್ θ0, ವೇರ್ ಕೆ ಈಸ್ ಎ ಕಾನ್ಸ್ಟೆಂಟ್ ಅಂತ ಹೇಳ್ತೀವಿ ನಾವು, where k is a constant. Next, when a graph is drawn taking a rate of cooling along y-axis and x-axis temperature θ minus θ0, along the x-axis a straight line is obtained. ಸೊ ಇಲ್ಲಿ ಮೇಲ್ಗಡೆ ಗ್ರಾಫ್ ನೋಡಿದ್ರಿ ಅಲ್ವಾ, ಸೊ ಈ ಥರ ಸ್ಟ್ರೇಟ್ ಲೈನ್ ಬರುತ್ತೆ. ಓಕೆ, ಯಾವುದು ಎಕ್ಸಸ್ ಟೆಂಪರೇಚರು ಮತ್ತು ಟೆಂಪರೇಚರ್ ಡಿಫ್ರೆನ್ಸ್, ದ ರೇಟ್ ಆಫ್ ದ ಚೇಂಜ್ ಆಫ್ ಟೆಂಪರೇಚರ್ ಡಿಫ್ರೆನ್ಸ್ θ1 ಮೈನಸ್ θ2 ಬೈ ಟಿ ಮತ್ತು θ ಮೈನಸ್ θ0 ಹಾಕಿದರೆ ನಮಗೊಂದು ಸ್ಟ್ರೇಟ್ ಲೈನ್ ಬರುತ್ತೆ. ಸ್ಟ್ರೇಟ್ ಲೈನ್ ಬಂತು ಅಂತ ಹೇಳಿದಾಗ ನ್ಯೂಟನ್ಸ್ ಲಾ ಆಫ್ ಕೂಲಿಂಗು ಏನಾಗಿದೆ, ನಮಗೆ ವೆರಿಫೈ ಆಯಿತು ಅಂತ ಅರ್ಥ. ಫಾರ್ ಎಕ್ಸಾಂಪಲ್, a body initially at 100 degrees Celsius takes a short time to cool from 100 degrees Celsius to 90 degrees Celsius, but takes longer time to cool from 90 degrees Celsius to 80 degrees Celsius, still longer time to cool from 80 degrees Celsius to 70 degrees, so on. Thus the rate of cooling decreases as the temperature of the body approaches the temperature of the surrounding. ಅಂದರೆ ಸೊ ಇಲ್ಲಿ ಒಂದು ಎಕ್ಸಾಂಪಲ್ ಕೊಟ್ಟು ಎಕ್ಸ್ಪ್ಲೇನ್ ಮಾಡ್ತೀನಿ ನೋಡಿ. ಇಲ್ಲಿ ಒಂದು ಆಬ್ಜೆಕ್ಟು 100 ಡಿಗ್ರಿ ಸೆಲ್ಸಿಯಸ್ ಇದೆ, ಆ 100 ಡಿಗ್ರಿ ಸೆಲ್ಸಿಯಸ್ಸು ಇರೋಂಥ ಒಂದು ಆಬ್ಜೆಕ್ಟು ಕೂಲ್ ಆಗಲಿಕ್ಕೆ 100ಇಂದ 90 ಡಿಗ್ರಿ ಸೆಲ್ಸಿಯಸ್ಸಿಗೆ ಬರಬೇಕಾದ್ರೆ ಟೆಂಪರೇಚರ್ ಎಷ್ಟು ತೊಗೊಳುತ್ತೆ ಅಂತ ಹೇಳಿದ್ರೆ, ಟೈಮ್ ಎಷ್ಟು ತೊಗೊಳುತ್ತೆ, ಇಟ್ ಟೇಕ್ಸ್ ಸಮ್ ಟೈಮ್. ನೆಕ್ಸ್ಟು ಅದೇ ಒಂದು ಆಬ್ಜೆಕ್ಟು 90 ಡಿಗ್ರಿಯಿಂದ 80 ಡಿಗ್ರಿ ತನಕ ಬರಬೇಕು ಅಂತ ಹೇಳಿದಾಗ ಎಗೇನ್ ಇಟ್ ಟೇಕ್ಸ್ ಎ ಶಾರ್ಟ್ ಟೈಮ್, ಒಂದು ಸ್ವಲ್ಪ ಟೈಮ್ ತೊಗೊಳುತ್ತೆ. ಬಟ್ ಅದು ಪ್ರೀವಿಯಸ್ ಇದರಲ್ಲಿ ಸೆಷನಲ್ಲಿ ತೊಗೊಳೋಕ್ಕಿಂತ ಏನಾಗುತ್ತೆ, ಇನ್ನು ಜಾಸ್ತಿ ಟೈಮ್ ತೊಗೊಳ್ತೋಗುತ್ತೆ. ನೆಕ್ಸ್ಟ್ ಸ್ಟಿಲ್ ಲಾಂಗರ್ ಟೈಮ್ ಟು ಕೂಲ್ ಫ್ರಮ್ 80 ಡಿಗ್ರಿ ಸೆಲ್ಸಿಯಸ್ನ ಮತ್ತೆ 70 ಡಿಗ್ರಿ ತೊಗೊಳೋಕ್ಕೆ ಇನ್ನೂ ಸ್ವಲ್ಪ ಜಾಸ್ತಿ ಟೈಮ್ ತೊಗೊಳುತ್ತೆ. ಅದೇ ಥರನೇ ಇನ್ನೂ ಟೆಂಪರೇಚರ್ ಕಡಿಮೆ ಆಗ್ತಾ ಹೋಗ್ತಂಗೂ ಆ ಒಂದು ಟೈಮ್ ಏನಾಗ್ತಾ ಹೋಗುತ್ತೆ, ಜಾಸ್ತಿ ತೊಗೊಳ್ತಾ ಹೋಗುತ್ತೆ. ದಸ್ ದ ರೇಟ್ ಆಫ್ ಕೂಲಿಂಗ್ ಡಿಕ್ರೀಸಸ್ ಆ್ಯಸ್ ದ ಟೆಂಪರೇಚರ್ ಆಫ್ ದ ಬಾಡಿ ಅಪ್ರೋಚಸ್ ದ ಟೆಂಪರೇಚರ್ ಆಫ್ ದ ಸರೌಂಡಿಂಗ್. ಈಗ ಸರೌಂಡಿಂಗಿನ ಟೆಂಪರೇಚರ್ ಲೆಟ್ ಇಟ್ ಬಿ ಎಷ್ಟೋ ಒಂದು 32 ಡಿಗ್ರಿ ಸೆಲ್ಸಿಯಸ್ ಇದೆ ಅಂತ ಇಟ್ಕೋಣ. ಆ ಒಂದು ಆಬ್ಜೆಕ್ಟು 100 ಡಿಗ್ರಿ ಸೆಲ್ಸಿಯಸ್ಸಿಂದ 32 ಡಿಗ್ರಿ ಸೆಲ್ಸಿಯಸ್ಸಿಗೆ ಬರಬೇಕಾದ್ರೆ ಸೊ ಏನಾಗ್ತಾ ಹೋಗುತ್ತೆ, ಟೈಮು ಏನು ತೊಗೊಳ್ತಾ ಹೋಗುತ್ತೆ, ಜಾಸ್ತಿ ತೊಗೊಳ್ತಾ ಹೋಗುತ್ತೆ. ಸೊ ದಟ್ಸ್ ಅಬೌಟ್ ದ ನ್ಯೂಟನ್ಸ್ ಲಾ ಆಫ್ ಕೂಲಿಂಗ್. ಸೊ ನ್ಯೂಟನ್ಸ್ ಲಾ ಆಫ್ ಕೂಲಿಂಗ್ ಇದೊಂದು ಎಕ್ಸ್ಪೆರಿಮೆಂಟ್ ಕೂಡ ನೀವೇನು ಮಾಡ್ತೀರಾ, ಇದರಲ್ಲಿ ಪ್ರಾಕ್ಟಿಕಲ್ಲಿ ಎಕ್ಸ್ಪೆರಿಮೆಂಟ್ ಮಾಡ್ತೀರಾ, ಆವಾಗ ಇನ್ನೂ ಕ್ಲಿಯರಾಗಿ ಅರ್ಥ ಆಗುತ್ತೆ ನಿಮಗೆ. ನೆಕ್ಸ್ಟ್ ಗ್ರೀನ್ ಹೌಸ್ ಎಫೆಕ್ಟ್. ಸೊ ಗ್ರೀನ್ ಹೌಸ್ ಎಫೆಕ್ಟ್ ಅಂತ ಹೇಳಿದರೆ, ಸೊ ಕೇಳಿರ್ತೀರ ಗ್ರೀನ್ ಹೌಸ್ ಎಫೆಕ್ಟ್ ಅಂತ ಹೇಳಿದರೆ ಏನು ಅಂತ. ಓಕೆ,
ನೆಕ್ಸ್ಟ್ ಸನ್ ಈಸ್ ದ ಅಲ್ಟಿಮೇಟ್ ಸೋರ್ಸ್ ಆಫ್ ಎನರ್ಜಿ ಅಲ್ವಾ. ವಿ ನೋ ದಟ್ ಸನ್ ಈಸ್ ದ ಅಲ್ಟಿಮೇಟ್ ಸೋರ್ಸ್ ಆಫ್ ಎನರ್ಜಿ. ನಮಗೆಲ್ಲರಿಗೂ ಗೊತ್ತು ಸನ್ ಅನ್ನೋದು ನಮಗೆ ಎನರ್ಜಿಯ ಅಲ್ಟಿಮೇಟ್ ಸೋರ್ಸು. ನಮಗೆ ಸನ್ನೇ ಮೇನ್ ಸೋರ್ಸ್ ಆಫ್ ಎನರ್ಜಿ ಅನ್ನೋದು ಗೊತ್ತು. It emits radiation consisting in the form of visible light, infrared, ultraviolet radiations. ನಮಗೆ ಸನ್ನಲ್ಲಿ ಯಾವ್ಯಾವುದು ಇರುತ್ತೆ, ವಿಸಿಬಲ್ ಲೈಟ್ ಇರುತ್ತೆ, ಇನ್ಫ್ರಾರೆಡ್ ಇರುತ್ತೆ, ಅಲ್ಟ್ರಾವೈಲೆಟ್ ರೇಡಿಯೇಷನ್ಸ್ ಇರುತ್ತೆ. The atmosphere around the earth allows only visible and infrared rays to reach the earth's surface and obstructs UV rays by ozone layer. ಅಂದರೆ ನಮ್ಮ ಅರ್ತಿಗೆ ಯಾವ್ಯಾವುದು ರೇಡಿಯೇಷನ್ಸ್ನ ಅಲೋ ಮಾಡುತ್ತೆ, ವಿಸಿಬಲ್ಲು ಮತ್ತು ಇನ್ಫ್ರಾರೆಡ್ ರೇಸ್ನ ಅರ್ತ್ ಸರ್ಫೇಸಿಗೆ ರೀಚ್ ಆಗಲಿಕ್ಕೆ ಏನು ಮಾಡುತ್ತೆ, ಅಲೋ ಮಾಡುತ್ತೆ. ನೆಕ್ಸ್ಟ್ ಬಟ್ ಅಬ್ಸ್ಟ್ರಾಕ್ಟ್ಸ್ ಯು ವಿ ರೇಸ್ ಬೈ ಓಝೋನ್ ಲೇಯರ್. ಓಝೋನ್ ಲೇಯರ್ ನಮಗೇನು ಮಾಡುತ್ತೆ, ಯು ವಿ ರೇಸ್ನ ಅಬ್ಸ್ಟ್ರಾಕ್ಟ್ ಮಾಡುತ್ತೆ. ದ ಇನ್ಫ್ರಾರೆಡ್ ಹ್ಯಾಸ್ ಹೀಟಿಂಗ್ ಎಫೆಕ್ಟ್. ಇನ್ಫ್ರಾರೆಡ್ ರೇಡಿಯೇಷನ್ಸ್ಗೆ ಹೀಟಿಂಗ್ ಎಫೆಕ್ಟ್ ಇರುತ್ತೆ. ಅಟ್ ಲೋ ಟೆಂಪರೇಚರ್ ದ ಎನರ್ಜಿ ಎಮಿಟೆಡ್ ಬೈ ಅರ್ತ್ ಸರ್ಫೇಸ್ ಲೈಸ್ ಮೇನ್ಲಿ ಇನ್ ಇನ್ಫ್ರಾರೆಡ್ ರೀಜನ್. ಸೊ ಲೋ ಟೆಂಪರೇಚರ್ಲಿ ಅರ್ತ್ ಸರ್ಫೇಸಿಂದ ಎನರ್ಜಿ ಏನು ಎಮಿಟ್ ಆಗಿರುತ್ತೆ ಅದು ಇಟ್ ಈಸ್ ಮೇನ್ಲಿ ಇನ್ ದ ಇನ್ಫ್ರಾರೆಡ್ ರೀಜನಲ್ಲಿ ಇರುತ್ತೆ. ಟು ವಿಚ್ ಅರ್ತ್ ಅಟ್ಮಾಸ್ಫಿಯರ್ ಇಸ್ ನಾಟ್ ಟ್ರಾನ್ಸ್ಪರೆಂಟ್. ಅರ್ತ್ ಅಟ್ಮಾಸ್ಫಿಯರು ಏನಾಗಿರಲ್ಲ, ಟ್ರಾನ್ಸ್ಪರೆಂಟ್ ಇರಲ್ಲ. ದಸ್ ದೀಸ್ ರೇಡಿಯೇಷನ್ಸ್ ಆರ್ ನಾಟ್ ರಿಫ್ಲೆಕ್ಟೆಡ್ ಬ್ಯಾಕ್. ಸೊ ಅವಾಗ ಏನಾಗುತ್ತೆ, ಇನ್ಫ್ರಾರೆಡ್ ರೇಡಿಯೇಷನ್ಸ್ ಏನಾಗಲ್ಲ, ದೋಸ್ ರೇಡಿಯೇಷನ್ಸ್ ಆರ್ ನಾಟ್ ರಿಫ್ಲೆಕ್ಟೆಡ್ ಬ್ಯಾಕ್ ಅಂದರೆ ವಾಪಸ್ಸು ಹೋಗಲ್ಲ ಅದು ಅಂತ. ದೀಸ್ ರೇಡಿಯೇಷನ್ಸ್ ಆರ್ ದೆನ್ ಅಬ್ಸಾರ್ಬ್ ಬೈ ದ ಮಾಲಿಕ್ಯೂಲ್ ಆಫ್ CO2. ಕಾರ್ಬನ್ ಡೈಆಕ್ಸೈಡ್ ಏನು ಮಾಡುತ್ತೆ, ಅಬ್ಸಾರ್ಬ್ ಮಾಡ್ಕೊಳುತ್ತೆ. ನೆಕ್ಸ್ಟ್ ಆ್ಯಂಡ್ ಅದರ್ ಗ್ಯಾಸಸ್ ಪ್ರೆಸೆಂಟ್ ಇನ್ ದ ಅಟ್ಮಾಸ್ಫಿಯರಲ್ಲಿ ಏನೇನು ಗ್ಯಾಸ್ಗಳಿರುತ್ತೆ ಅವೆಲ್ಲ ಅಬ್ಸಾರ್ಬ್ ಮಾಡ್ಕೊಳ್ತಾ ಹೋಗುತ್ತೆ. ದಸ್ ದ ಅಬ್ಸಾರ್ಪ್ಷನ್ ಆಫ್ IR ರಿಸಲ್ಟ್ಸ್ ಇನ್ ಇನ್ಕ್ರೀಸ್ ಆಫ್ ಅರ್ತ್ಸ್ ಟೆಂಪರೇಚರ್. ಅರ್ತ್ಸಿನ ಟೆಂಪರೇಚರು ಇನ್ಕ್ರೀಸ್ ಆಗಲಿಕ್ಕೆ ಏನು ಕಾರಣ, ಈ ಇನ್ಫ್ರಾರೆಡ್ ರೇಡಿಯೇಷನ್ಸ್ನ ಅಬ್ಸಾರ್ಬ್ ಮಾಡ್ಕೊಳ್ಳೋದೇ ಕಾರಣ ಆಗ್ತಾ ಹೋಗುತ್ತೆ. ದಿಸ್ ಫಿನಾಮಿನಾ ಇಸ್ ಕಾಲ್ಡ್ ಗ್ರೀನ್ ಹೌಸ್ ಎಫೆಕ್ಟ್ ಅಂತ ಹೇಳ್ತೀವಿ. ಇದನ್ನೇನು ಹೇಳ್ತೀವಿ ನಾವು, ಗ್ರೀನ್ ಹೌಸ್ ಎಫೆಕ್ಟ್ ಅಂತ ಹೇಳ್ತೀವಿ. ನೆಕ್ಸ್ಟ್ ದ ಮೈನ್ ಕಾನ್ಸಿಕ್ವೆನ್ಸ್ ಆಫ್ ಗ್ರೀನ್ ಹೌಸ್ ಎಫೆಕ್ಟ್ ಈಸ್ ಗ್ಲೋಬಲ್ ವಾರ್ಮಿಂಗ್. ಸೊ ಗ್ಲೋಬಲ್ ವಾರ್ಮಿಂಗ್ ಎಲ್ಲ ಕೇಳಿದ್ದೀರಾ. ಸೊ ಗ್ರೀನ್ ಹೌಸ್ ಎಫೆಕ್ಟಿನ ಮೈನ್ ಕಾನ್ಸಿಕ್ವೆನ್ಸ್ ಏನು, ನಮಗೆ ಗ್ಲೋಬಲ್ ವಾರ್ಮಿಂಗ್ ಆಗ್ತಾ ಹೋಗುತ್ತೆ. ನೆಕ್ಸ್ಟ್ ದೀಸ್ ಆರ್ ದ ಅಡಿಷನಲ್ ಇನ್ಫಾರ್ಮೇಷನ್ಸ್. ಸೊ ಸ್ಟೀಫನ್ಸ್ ಲಾ ಅಂತೇಳಿ ದ ಅಮೌಂಟ್ ಆಫ್ ಥರ್ಮಲ್ ರೇಡಿಯೇಷನ್ಸ್ ಎಮಿಟೆಡ್ ಪರ್ ಸೆಕೆಂಡ್ per unit area of a black body is directly proportional to the fourth power of its absolute temperature. ಸೊ ಯಾವುದೋ ಒಂದು ಆಬ್ಜೆಕ್ಟನ್ನ ನಾವು ಹೀಟ್ ಮಾಡಿದ್ದೀವಿ ಅಂತ ಇಟ್ಕೋಣ. ಸೊ ಆಬ್ಜೆಕ್ಟನ್ನು ಹೀಟ್ ಮಾಡಿದಾಗ ಸ್ಟೀಫನ್ಸ್ ಲಾನ ನಾವೇನು ಹೇಳ್ತೀವಿ ಅಂತ ಹೇಳಿದ್ರೆ, E is directly proportional to the fourth power of the absolute temperature. ಸೊ T be the temperature. T ಅನ್ನೋದು ಯಾವುದೋ ಒಂದು ಆಬ್ಜೆಕ್ಟಿನ ಟೆಂಪರೇಚರ್ ಆಗಿದೆ ಅಂತ ಇಟ್ಕೋಣ. ಸೊ ಆ ಟೆಂಪರೇಚರ್ ಆಗಿದೆ. ಅಕಾರ್ಡಿಂಗ್ ಟು ದ ಸ್ಟೀಫನ್ಸ್ ಲಾ ಏನಾಗುತ್ತೆ ಅಲ್ಲಿ, E is directly proportional to the fourth power of the absolute temperature ಅಂತ ಹೇಳ್ತಾ ಹೋಗ್ತೀವಿ. ನೆಕ್ಸ್ಟ್ ಇಫ್ ಯು ರಿಮೂವ್ ದ ಪ್ರೊಪೋರ್ಷನಾಲಿಟಿ ಸೈನ್ನ ರಿಮೂವ್ ಮಾಡಿದಾಗ ನಮ್ಗೆ ಏನು ಸಿಗುತ್ತೆ, E is equal to some constant into T power 4 ಆಯಿತು. ನೆಕ್ಸ್ಟ್ that constant is called as Stephen's constant ಅಂತ ಹೇಳ್ತೀವಿ. Stephen constant is denoted by sigma is equal to 5.67 into 10 power minus 8 watt per meter square per Kelvin to the power of minus 4 ಅಂತ ಹೇಳ್ತೀವಿ. ಓಕೆ, ನೆಕ್ಸ್ಟ್ ಬ್ಲ್ಯಾಕ್ ಬಾಡಿ ರೇಡಿಯೇಷನ್ಸ್ ಇದರಲ್ಲಿ ನೋಟಲ್ಲಿದೆ. ನೋಟಲ್ಲಿ ಇಫ್ ಎ ಬ್ಲ್ಯಾಕ್ ಬಾಡಿ at temperature T is surrounded by another black body at temperature T0, then net amount of energy E dash is emitted per second per unit area is given by E dash is equal to sigma into T power 4 minus T0 to the power of 4 ಅಂತ ಹೇಳ್ತೀವಿ. ಅಂದರೆ ಟೆಂಪರೇಚರ್ ಸರೌಂಡಿಂಗಿಂದು ಮತ್ತು ಸಿಸ್ಟಮಿನ ಟೆಂಪರೇಚರ್ ತೊಗೊಂಡಾಗ ನಮಗೇನಾಗುತ್ತೆ, ಆ ಒಂದು ಡಿಫ್ರೆನ್ಸ್ ತೊಗೊಳ್ತೀವಿ ಅಷ್ಟೇ. ಸೇಮ್ ಇದರಲ್ಲಿ ಏನು ಬರಿತೀವಿ ಅದೇ ಥರನೇ ಈಸ್ ಈಕ್ವಲ್ ಟು ಹಾಕಿಬಿಟ್ಟು ಏನು ಬರಿತೀವಿ ನಾವು, ಸಿಗ್ಮಾ ಇಂಟು T ಪವರ್ 4 ಹೀಗೆ ಬರಿತೀವಿ. ಇಲ್ಲಿ ಓಕೆ, T0 to the power of 4 ಅಂತ ಬರ್ತೀವಿ. ಫಾರ್ ಎ ಬಾಡಿ ಅದರ್ ದೆನ್ ಎ ಬ್ಲ್ಯಾಕ್ ಬಾಡಿಗಿಂತ ಬೇರೆ ಇದ್ದರೆ E is equal to E into sigma T power 4, where E ಅಂತ ಹೇಳಿದ್ರೆ ಎಮಿಸಿವ್ ಪವರ್ ಆಫ್ ಎ ಬ್ಲ್ಯಾಕ್ ಬಾಡಿ ಅಂತ ಹೇಳ್ತೀವಿ. ಎಮಿಸಿವ್ ಪವರ್ ಆಫ್ ದಿ ಬಾಡಿ ಅಂತ ಹೇಳ್ತೀವಿ. ನೆಕ್ಸ್ಟ್ black body radiation. So black body radiations means when a black body is heated to
incandescence, it emits a range of wavelengths covering thermal radiations, visible radiations and ultraviolet radiations. It is seen that the intensity of radiation is maximum at a particular wavelength. With the increase of temperature, the total amount of energy emitted by a body increases and the wavelength corresponding to a maximum intensity shift towards the shorter wavelength side. ಸೊ ಇಲ್ಲಿ ಡಯಾಗ್ರಾಮ್ ಕಾಣಿಸ್ತಿದೆ ಅಲ್ವಾ ಇಲ್ಲಿ. ಸೊ ಇಲ್ಲಿ ವೇವ್ ಲೆಂತ್ ಹಾಕಿದ್ದಾರೆ. ಒಂದು ಬ್ಲ್ಯಾಕ್ ಬಾಡಿ ರೇಡಿಯೇಷನ್ ಅಂತ ದ ರೇಡಿಯೇಷನ್ಸ್ ಎಮಿಟೆಡ್ ಬೈ ಎ ಬ್ಲ್ಯಾಕ್ ಬಾಡಿ ಈಸ್ ಕಾಲ್ಡ್ ಆಸ್ ಬ್ಲ್ಯಾಕ್ ಬಾಡಿ ರೇಡಿಯೇಷನ್ ಅಂತ ಹೇಳ್ತಾ ಹೋಗ್ತೀವಿ ನಾವು. ಇಲ್ಲೊಂದು ಡಯಾಗ್ರಾಮ್ ಹಾಕಿದ್ದಾರೆ, ವೇವ್ ಲೆಂತ್ ಹಾಕಿದ್ದಾರೆ, ಇಲ್ಲಿ ವೇವ್ ಲೆಂತ್ ಹಾಕಿದ್ದಾರೆ. ನೆಕ್ಸ್ಟು ಇಲ್ಲೇನು ಹಾಕಿದ್ದಾರೆ, ಇಂಟೆನ್ಸಿಟಿ ಆಫ್ ರೇಡಿಯೇಷನ್ ಹಾಕಿದ್ದಾರೆ, ಇಂಟೆನ್ಸಿಟಿ ಹಾಕಿದ್ದಾರೆ. ಸೊ ಇದ್ರಲ್ಲಿ ಗೊತ್ತಾಗ್ತಿದೆ ನಮಗೆ ವೇವ್ ಲೆಂತ್ ಏನಾಗಿದೆ, ಎಷ್ಟಕ್ಕೆ 1095 ಕೆಲ್ವಿನ್ ಇದೆ ಟೆಂಪರೇಚರ್ಗೆ ಲ್ಯಾಂಬ್ಡಾ ಎಮ್ ಅಂತ ಹೇಳಿದ್ರೆ ದಟ್ ಈಸ್ ಅ ಮಿಡ್ ಪಾಯಿಂಟ್ ಆಫ್ ದ ವೇವ್ ಲೆಂತ್. ಸೊ ಇಲ್ಲಿ ಎಲ್ಲಿದೆ ಆ್ಯಂಪ್ಲಿಟ್ಯೂಡ್ ಅಂತ ನಾವೇನು ಹೇಳ್ತೀವಿ ಅದನ್ನು ಮಿಡ್ ಪಾಯಿಂಟ್ ಅಂತ ಹೇಳ್ತೀವಿ. ಆ್ಯಂಪ್ಲಿಟ್ಯೂಡ್ ಬರೆಯಬೇಕಾದ್ರೆ ಹೀಗೆ ಬರಿತೀವಲ್ವ ನಾವು ವೇವ್ನ ಬರೆಯಬೇಕಾದ್ರೆ. ಸೊ ದಿಸ್ ಇಸ್ ಆಂಪ್ಲಿಟ್ಯೂಡ್. ಸೊ ದಟ್ ಈಸ್ ಹಿಯರ್ ಲ್ಯಾಂಬ್ಡಾ ಎಮ್ ಅಂತ ಬರಿತೀವಿ ನಾವು, ಲ್ಯಾಂಬ್ಡಾ ಎಮ್ ಅಂತ ಬರಿತೀವಿ. ಅದೇ ಥರನೇ ಇಲ್ಲಿ ಬೇರೆ ಬೇರೆ ಟೆಂಪರೇಚರ್ಗೂ ಕೂಡ ಇದೆ ನೋಡಿ. ಇಲ್ಲಿ 1260 ಕೆಲ್ವಿನು, 1470 ಕೆಲ್ವಿನು, 1660 ಕೆಲ್ವಿನ್. ಫಾರ್ ಎವ್ರಿ ಟೆಂಪರೇಚರ್, ಪ್ರತಿ ಒಂದು ಟೆಂಪರೇಚರ್ಗೂ ಕೂಡ ಏನಾಗ್ತಾಯಿದೆ, ಲ್ಯಾಂಬ್ಡಾ ಎಮ್ ದಟ್ ಈಸ್ ಶಿಫ್ಟೆಡ್ ಟುವರ್ಡ್ಸ್. ಓಕೆ, ಶಿಫ್ಟೆಡ್ ಏನಾಗ್ತದೆ, ಶಿಫ್ಟ್ ಆಗ್ತಾಯಿದೆ ನಮಗೆ. So means that lambda m displaces, that's why this is called as Wien's displacement law ಅಂತ ಹೇಳ್ತೀವಿ. ಸೊ ಏನು ಹೇಳ್ತೀವಿ ನಾವು, Wien's displacement law ಅಂತ ಹೇಳ್ತಾ ಹೋಗ್ತೀವಿ. ಸೊ ಸ್ಟೇಟ್ಮೆಂಟ್, ಫಾರ್ ಎ ಬ್ಲ್ಯಾಕ್ ಬಾಡಿ ದ ವೇವ್ ಲೆಂತ್ lambda m corresponding to the maximum intensity is inversely proportional to its absolute temperature. Lambda m is inversely proportional to the 1 by t, or lambda m is equal to lambda m into t is equal to constant. This constant is called as Wien's displacement constant ಅಂತ ಹೇಳ್ತೀವಿ, and its value is always 2.9 into 10 power minus 3 mk. ಕೆ ಲ್ಯಾಂಬ್ಡಾ ಅಂತ ಇಲ್ಲ, ಇದನ್ನು ಮೀಟರಲ್ಲಿ ಹೇಳ್ತೀವಿ, ಇದು ಕೆ ಅಂತ ಹೇಳಿದ್ರೆ ಕೆಲ್ವಿನ್. ನೆಕ್ಸ್ಟು ಎಮಿಸಿವ್ ಪವರ್. ಸೊ ಎಮಿಸಿವ್ ಪವರ್ ಅಂತ ಹೇಳಿದ್ರೆ, ಎಮಿಸಿವ್ ಪವರ್ ಆಫ್ ಎ ಸರ್ಫೇಸ್ ಇಸ್ ಡಿಫೈನ್ಡ್ ಆಸ್ ದ ರೇಷಿಯೋ ಆಫ್ ಅಮೌಂಟ್ ಆಫ್ ರೇಡಿಯೇಷನ್ಸ್ ಎಮಿಟೆಡ್ per second per unit area of the surface to the amount of radiations emitted per second per unit of area of perfectly black body under identical conditions. Right? The ratio of amount of radiations emitted per second per unit area of the surface. ಸೊ ಯಾವುದೋ ಒಂದು ಆಬ್ಜೆಕ್ಟನ್ನ ಹೀಟ್ ಮಾಡಿದ್ವಿ, ಆ ಆಬ್ಜೆಕ್ಟನ್ನ ಹೀಟ್ ಮಾಡಿದಾಗ ಅದರಲ್ಲಿ ಬರುವಂಥ ರೇಡಿಯೇಷನ್ಸ್. ಸೊ ರೇಡಿಯೇಷನ್ಸ್ ಎಮಿಟೆಡ್ ಪರ್ ಸೆಕೆಂಡ್ ಪರ್ ಯೂನಿಟ್ ಏರಿಯಾ, ಒಂದು ಸೆಕೆಂಡಿಗೆ ಒಂದು ಯೂನಿಟ್ ಏರಿಯಾದಲ್ಲಿ ಆ ಸರ್ಫೇಸ್ ಮೇಲೆ ಇರುವಂಥ ಒಂದು ರೇಡಿಯೇಷನ್ಸು. ನೆಕ್ಸ್ಟು ಟು ದಿ ಅಮೌಂಟ್ ಆಫ್ ರೇಡಿಯೇಷನ್ಸ್ ಎಮಿಟೆಡ್ ಪರ್ ಸೆಕೆಂಡ್ ಪರ್ ಯೂನಿಟ್ ಏರಿಯಾ ಆಫ್ ದಿ ಪರ್ಫೆಕ್ಟ್ಲಿ ಬ್ಲ್ಯಾಕ್ ಬಾಡಿ. ಸೊ ಪರ್ಫೆಕ್ಟ್ಲಿ ಬ್ಲ್ಯಾಕ್ ಬಾಡಿ ಅಂತ ಅದ್ರದ್ದು ರೇಷಿಯೋಗೆ ಏನಾಗಿರುತ್ತೆ, ಒಂದು ರೇಷಿಯೋನ ನಾವೇನು ಹೇಳ್ತೀವಿ, ಎಮಿಸಿವ್ ಪವರ್ ಅಂತ ಹೇಳ್ತಾ ಹೋಗ್ತೀವಿ. ಸೊ ದ ಎಮಿಸಿವ್ ಪವರ್ ಆಫ್ ಬ್ಲ್ಯಾಕ್ ಬಾಡಿ ಈಸ್ unity, that is E is always equal to 1. For any other body emissive power is less than 1. ಸೊ ಒಂದು ಬ್ಲ್ಯಾಕ್ ಬಾಡಿ ಅಂತ ಹೇಳಿದ್ರೆ, ಒಂದು ಆಬ್ಜೆಕ್ಟು ಬ್ಲ್ಯಾಕ್ ಬಾಡಿ ಅಂತ ಹೇಗೆ ಅನ್ಸ್ಕೊಳತ್ತಂತ ಇದೆ, ಇಫ್ ಇಟ್ ಅಬ್ಸಾರ್ಬ್ಸ್ ಯಾವುದೋ ಒಂದು ಸಮ್ ಅಮೌಂಟ್ ಆಫ್ ಎನರ್ಜಿನ ಅಬ್ಸಾರ್ವ್ ಮಾಡ್ಕೊಳತ್ತಂತ ಅಂದ್ಕೊಂಡಾಗ, ಇಫ್ ಇಟ್ ಎಮಿಟ್ಸ್ ಆಲ್ ದ ಅಮೌಂಟ್ ಆಫ್ ಎನರ್ಜಿ. ಸೊ ಎಷ್ಟು ಅಮೌಂಟ್ ಆಫ್ ಎನರ್ಜಿನ ಅಬ್ಸಾರ್ವ್ ಮಾಡ್ಕೊಂಡಿರುತ್ತೋ ಅಷ್ಟು ಅಮೌಂಟ್ ಆಫ್ ಎನರ್ಜಿನ ಏನು ಮಾಡುತ್ತೆ, ಅದು ಎಮಿಟ್ ಮಾಡಬೇಕು. ಅವಾಗ ಅದನ್ನೇನು ಹೇಳ್ತೀವಿ ನಾವು, ಪರ್ಫೆಕ್ಟ್ಲಿ ಬ್ಲ್ಯಾಕ್ ಬಾಡಿ ಅಂತ ಹೇಳ್ತೀವಿ. ಸೊ ಪರ್ಫೆಕ್ಟ್ಲಿ ಬ್ಲ್ಯಾಕ್ ಬಾಡಿ ಅಂತ ಹೇಳಿದ್ರೆ, ಒಂದು ಆಬ್ಜೆಕ್ಟು ಎಷ್ಟು ಅಮೌಂಟ್ ಆಫ್ ಎನರ್ಜಿನ ಅಬ್ಸಾರ್ವ್ ಮಾಡ್ಕೊಳತ್ತೋ ಅಷ್ಟು ಅಮೌಂಟ್ ಆಫ್ ಎನರ್ಜಿನ ಏನು ಮಾಡಬೇಕು, ಇಟ್ ಶುಡ್ ಎಮಿಟ್. ಅವಾಗ ನಾವೇನು ಹೇಳ್ತೀವಿ, ಆ ಒಂದು ಆಬ್ಜೆಕ್ಟನ್ನು ಅಥವಾ ಆ ಒಂದು ಬಾಡಿನ ನಾವೇನು ಹೇಳ್ತೀವಿ, ಪರ್ಫೆಕ್ಟ್ಲಿ ಬ್ಲ್ಯಾಕ್ ಬಾಡಿ ಅಂತ ಹೇಳ್ತೀವಿ. ಸೊ ಪರ್ಫೆಕ್ಟ್ಲಿ ಬ್ಲ್ಯಾಕ್ ಬಾಡಿಗೆ ಎಮಿಸಿವ್ ಪವರ್ ಏನಿರುತ್ತೆ, ಇಟ್ ಈಸ್ ಆಲ್ವೇಸ್ ಈಕ್ವಲ್ ಟು 1. ನೆಕ್ಸ್ಟ್ ಅಬ್ಸಾರ್ಪ್ಟಿವ್ ಪವರ್ ಅಂತ ಹೇಳಿದ್ರೆ, ಅಬ್ಸಾರ್ಪ್ಟಿವ್ ಪವರ್ ಆಫ್ ಎ ಸರ್ಫೇಸ್ ಇಸ್ ಡಿಫೈನ್ಡ್ ಆಸ್ ದ ರೇಷಿಯೋ ಆಫ್ ದಿ ಅಮೌಂಟ್ ಆಫ್ ರೇಡಿಯೇಷನ್ಸ್ ಅಬ್ಸಾರ್ಬ್ಡ್ ಬೈ ದ ಸರ್ಫೇಸ್ ಟು ದಿ ಅಮೌಂಟ್ ಆಫ್ ರೇಡಿಯೇಷನ್ಸ್ ಫಾಲಿಂಗ್ ಆನ್ ದ ಸರ್ಫೇಸ್. ಅಮೌಂಟ್ ಆಫ್ ರೇಡಿಯೇಷನ್ಸ್ ಅಬ್ಸಾರ್ಬ್ಡ್ by the surface to the amount of radiations falling on the surface. ಅಂದರೆ the ratio of the amount of
Okay, the ratio of the amount of radiations absorbed by the surface to the amount of radiations falling on the surface ಎಷ್ಟು ಅಮೌಂಟ್ ಆಫ್ ರೇಡಿಯೇಷನ್ಸ್ ಎಷ್ಟು ಅಬ್ಸಾರ್ಬ್ ಆಗುತ್ತೆ, ಎಷ್ಟು ಅಮೌಂಟು ಬಂದು ಬೀಳುತ್ತೆ. ಸೊ ದಟ್ ದ ರೇಷಿಯೋ ಇಸ್ ಡಿಫೈನ್ಡ್ ಆಸ್ ಅಬ್ಸಾರ್ಪ್ಟಿವ್ ಪವರ್ ಅಂತ ಹೇಳ್ತೀವಿ. ಅಬ್ಸಾರ್ಪ್ಟಿವ್ ಪವರ್ ಆಫ್ ಎ ಬ್ಲ್ಯಾಕ್ ಬಾಡಿ ಈಸ್ ಆಲ್ವೇಸ್ 1. A is equal to 1. For any other body absorptive power is less than 1. ಬೇರೆ ಅದರ್ ಬಾಡಿಗೆ ಎಮಿಸಿವ್ ಪವರು ಲೆಸ್ ದೆನ್ 1 ಇರುತ್ತೆ, ಅಬ್ಸಾರ್ಪ್ಟಿವ್ ಪವರು ಲೆಸ್ ದೆನ್ ಇರುತ್ತೆ. ಎಮಿಸಿವ್ ಪವರ್ E is equal to 1 ಆ್ಯಂಡ್ ಅಬ್ಸಾರ್ಪ್ಟಿವ್ ಪವರ್ A is equal to 1. ಯಾವುದಕ್ಕೆ ಪರ್ಫೆಕ್ಟ್ಲಿ ಬ್ಲ್ಯಾಕ್ ಬಾಡಿ. ನೆಕ್ಸ್ಟ್ Kirchhoff laws. So Kirchhoff law states that at a given temperature the ratio of the emissive power to the absorptive power for all the surfaces is the same and is equal to the emissive power of a perfectly black body. So illé gottagatte nimage E by A is equal to 1. That is a statement of the Kirchhoff law. So here this law states that at given temperature the ratio of a emissive power, so emissive power ಮತ್ತು ಅಬ್ಸಾರ್ಪ್ಟಿವ್ ಪವರ್ ರೇಷಿಯೋ ದಟ್ ಈಸ್ ಈಕ್ವಲ್ ಟು ಏನಾಗಿರಬೇಕು, ಇಟ್ ಶುಡ್ ಬಿ ಈಕ್ವಲ್ ಟು ದ ಎಮಿಸಿವ್ ಪವರ್ ಆಫ್ ಎ ಪರ್ಫೆಕ್ಟ್ ಬ್ಲ್ಯಾಕ್ ಬಾಡಿ. ಎಮಿಸಿವ್ ಪವರ್ ಆಫ್ ಎ ಪರ್ಫೆಕ್ಟ್ ಬ್ಲ್ಯಾಕ್ ಬಾಡಿ ಆಗಿರುತ್ತೆ. ಸೊ ದಟ್ ಈಸ್ E by A is equal to 1 or E is equal to ಏನಾಯಿತು, A ಆಯಿತು. ದಿಸ್ ಶೋಸ್ that bodies are good emitters or good absorbers ಅಂತ ಆಗುತ್ತೆ. ಗುಡ್ ಎಮಿಟರ್ಸ್ ಆರ್ ಗುಡ್ ಅಬ್ಸಾರ್ಬರ್ಸ್ ಅಂತ ಆಗುತ್ತೆ. ಎಕ್ಸಾಂಪಲ್, ಎ ಪಾಲಿಶ್ಡ್ ಮೆಟಲ್ ಸ್ಪಿಯರ್ ವಿತ್ ಎ ಡಾರ್ಕ್ ಸ್ಪಾಟ್ ಈಸ್ ಹೀಟೆಡ್ ಇನ್ ಅ ಫರ್ನಸ್ ಆ್ಯಂಡ್ ಟೇಕನ್ ಇನ್ ಟು ಎ ಡಾರ್ಕ್ ರೂಮ್. ದ ಬ್ಲ್ಯಾಕ್ ಸ್ಪಾಟ್ ಶೈನ್ಸ್ ಬ್ರೈಟರ್ ದೆನ್ ದ ಪಾಲಿಶ್ಡ್ ಸರ್ಫೇಸ್ ಶೋಯಿಂಗ್ ದಟ್ ಗುಡ್ ಅಬ್ಸಾರ್ಬರ್ಸ್ ಆರ್ ಗುಡ್ ರೇಡಿಯೇಷನ್ಸ್ ಅಂತ ಹೇಳ್ತೀವಿ. ಸೊ ಎ ಪಾಲಿಶ್ಡ್ ಮೆಟಲ್ ಸರ್ಫೇಸ್ ಏನು ಮಾಡಿರ್ತಾರೆ, ಒಂದು ಪಾಲಿಶ್ ಆಗಿರೋಂಥ ಒಂದು ಮೆಟಲ್ ಸರ್ಫೇಸ್ನ ತೊಗೊಂಡು ಅದ್ರ ಮೇಲ್ಗಡೆ ಒಂದು ಡಾರ್ಕ್ ಸ್ಪಾಟನ್ನು ಮಾಡಿ ಆ ಡಾರ್ಕ್ ಸ್ಪಾಟನ್ನು ಹೀಟ್ ಮಾಡ್ತಾ ಹೋಗ್ಬೇಕು. ಒಂದು ಫರ್ನೇಸಲ್ಲಿ ಹೀಟ್ ಮಾಡ್ತಾ ಹೋದ್ಮೇಲೆ ಅದಾದಮೇಲೆ ಡಾರ್ಕ್ ರೂಮಿಗೆ ತೊಗೊಂಡಾಗ ಆ ಬ್ಲ್ಯಾಕ್ ಸ್ಪಾಟ್ ಏನಿರುತ್ತೆ, ಆ ಬ್ಲ್ಯಾಕ್ ಸ್ಪಾಟು ವಿಚ್ ಶೈನ್ಸ್ ಬ್ರೈಟರ್ ಅಂದರೆ ಅದೇನಾಗುತ್ತೆ, ಬಾಕಿ ಎಲ್ಲ ಒಂದು ಸರ್ಫೇಸ್ಗಿಂತ ಆ ಒಂದು ಬ್ಲ್ಯಾಕ್ ಸ್ಪಾಟ್ ಏನಾಗುತ್ತೆ, ಬ್ರೈಟಾಗಿ ಏನಾಗುತ್ತೆ, ಶೈನ್ ಆಗ್ತಾ ಹೋಗುತ್ತೆ. ದೆನ್ ದ ಪಾಲಿಶ್ಡ್ ಸರ್ಫೇಸ್, ಆ ಪಾಲಿಶ್ಡ್ ಸರ್ಫೇಸ್ಗಿಂತ ಏನಾಗುತ್ತೆ, ಬ್ಲ್ಯಾಕ್ ಸ್ಪಾಟು ಡಾರ್ಕ್ ಆಗಿ ನಮಗೆ ಶೈನ್ ಆಗ್ತಿರುತ್ತೆ. ಅದನ್ನು ಏನು ತೋರಿಸುತ್ತೆ ನಮಗೆ, ದಿಸ್ ಶೋಸ್ ದ Kirchhoff law ತೋರಿಸುತ್ತೆ. ದಟ್ ಈಸ್ ಗುಡ್ ಅಬ್ಸಾರ್ಬರ್ಸ್ ಆರ್ ಗುಡ್ ಎಮಿಟರ್ಸ್ ಅಂತ ಹೇಳ್ತೀವಿ. ಸೊ ದಟ್ ಈಸ್ ಅ ಸ್ಟೇಟ್ಮೆಂಟ್ ಆಫ್ ದ Kirchhoff law. ಓಕೆ, ನೆಕ್ಸ್ಟ್ ಉಳ್ಕೆದು ನೆಕ್ಸ್ಟ್ ಕ್ಲಾಸಲ್ಲಿ ನೋಡೋಣ. ಓಕೆ, ಥ್ಯಾಂಕ್ ಯು.